ಬಾಲೆ ಈ ತರ ಬರುತ್ತೆ. ಸಿಂಪಲ್ ವೇರ್ ಜ್ಯುವೆಲ್ರಿ. ಚೋಕರ್ ತರನು ಹಾಕೋಬಹುದು ಮತ್ತೆ ಬಾಜುಬಂದಿ ಅಂತಾರಲ್ಲ ಆ ತರ ಕಟ್ಕೋಬಹುದು. ಇದು ಬೆಳ್ಳಿ ಮುಕ್ಕೋಳ. ರಿಯಲ್ ಗೋಲ್ಡ್ ಅಲ್ಲಿ ನಾವು ಹೇಳಿದ್ರೆ ಗೊತ್ತಾಗುತ್ತೆ. ಇದು ಒಂದು ವಿತ್ ಲೈಟಿಂಗ್ ಬರುತ್ತೆ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್. ಸೊ ಇವತ್ತು ನಾವು ಚಿಕ್ಕಪೇಟೆಯಲ್ಲಿ ಅವೆನಿ ರೋಡ್ ಬಂದಿದ್ದೀವಿ. ಸೊ ಏನ್ ಬಂದಿದ್ದೀವಿ ಅಂತಂದ್ರೆ ಶ್ರೀ ಸ್ನೇಹ ಗೋಲ್ಡ್ ಕವರಿಂಗ್ ಅಂಗಡಿಗೆ ಬಂದಿದ್ದೀವಿ. ಸೊ ಇವಾಗ ವರಮಹಾಲಕ್ಷ್ಮಿ ಸೀಸನ್ ನಡೀತಿದೆ. ಸೊ ಫೆಸ್ಟಿವ್ ಸೀಸನ್ ಎಲ್ಲರಿಗೂ ಜುವೆಲ್ಸ್ ತಗೋಬೇಕು. ನಾವು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಡೆಕೋರೇಷನ್ ಮತ್ತೆ ಜುವೆಲ್ಸ್ ಎಲ್ಲ ತಗೊಳಕ್ ಬಂದಿದ್ದೀವಿ. ನಿಮ್ಗೂ ತೋರಿಸ್ತೀವಿ. ಅಂಡ್ ಅಂಕಲ್ ಆಂಟಿ ಇದಾರೆ, ಅವ್ರ ಹತ್ರನೂ ಎಲ್ಲ ಏನೇನಿದೆ ಕಲೆಕ್ಷನ್ ಅಂತ ತೋರಿಸ್ತೀವಿ ನಿಮಗೆ. ಬನ್ನಿ. ಸೊ ಹೇ ಗಾಯ್ಸ್, ನಾನು ನಿಮಗೆ ಎಕ್ಸಾಕ್ಟ್ ಲೊಕೇಶನ್ ಹೇಳ್ತೀನಿ. ನೀವು ಮಾರ್ಕೆಟ್ ಕಡೆಯಿಂದ ಬಂದರೆ ಬನಾರಸ್ ಸ್ವೀಟ್ ಹೌಸ್ ಕಾಣುತ್ತೆ. ಸೊ ಅದಕ್ಕಿಂತ ಇನ್ನೊಂಚೂರು ಮುಂದೆ ಹೋದರೆ ಲಿಬರ್ಟಿ ಶೋರೂಮ್ ಸಿಗುತ್ತೆ. ಸೊ ಅಲ್ಲಿ ಒಂದು ಅಂಗಡಿ ಬಿಟ್ಟು ನೆಕ್ಸ್ಟ್ ಅಂಗಡಿನೇ ಇವ್ರ ಅಂಗಡಿ, ಶ್ರೀ ಸ್ನೇಹ ಗೋಲ್ಡ್ ಕವರಿಂಗ್ ಅಂತ ಇವ್ರ ಅಂಗಡಿ ಹೆಸರು. ಸೊ ಇಲ್ಲಿ ಅಡ್ರೆಸ್ ಮತ್ತು ಫೋನ್ ನಂಬರ್ ಎಲ್ಲ ಕಾಣ್ತಿದೆ. ಮತ್ತು ಇಲ್ಲಿ ನಿಂತ್ಕೊಂಡ್ರೆ ಇಲ್ಲಿ ಎಕ್ಸಾಕ್ಟ್ ಲೊಕೇಶನ್ ಗೊತ್ತಾಗುತ್ತೆ ನೋಡಿ ನಿಮಗೆ. ಸೊ ಆ ಕಡೆಯಿಂದ ಬಂದ್ರೂ ನೀವು ಇಲ್ಲಿ ಹುಡ್ಕೊಂಡು ಬರ್ಬೋದು. ಸೊ ಬನ್ನಿ ಇವಾಗ ಒಳಗಡೆ ಹೋಗಿ ಅವ್ರನ್ನ ಮಾತಾಡಿಸಿ ಏನೇನಿದೆ ಅಂತೆಲ್ಲ ನಿಮಗೆ ಡೀಟೇಲಾಗಿ ತೋರಿಸ್ತೀವಿ. ಸೊ ಒಳಗಡೆ ಎಂಟರ್ ಆಗಿದ ತಕ್ಷಣ ನೋಡ್ಬೋದು ನಿಮಗೆ ಎಷ್ಟೊಂದು ವೆರೈಟಿ ಆಫ್ ಜ್ಯುವೆಲ್ರೀಸ್ ಕಾಣುತ್ತೆ ಅಂತ. ಮತ್ತು ವರಮಹಾಲಕ್ಷ್ಮಿ ಕೂಡ ಇದೆ. ಹಾಯ್ ಅಂಕಲ್. ಸೊ ನಿಮ್ಮ ಹತ್ರ ಏನೇನು ಕಲೆಕ್ಷನ್ ಹೊಸದಾಗಿ ಬಂದಿದೆ ತೋರಿಸಿ. ಇಲ್ಲಿ ನಮಗೆ ವರಮಹಾಲಕ್ಷ್ಮಿ ಹಬ್ಬ ಅಂತ ಫೆಸ್ಟಿವಲ್ ಬರ್ತಿದೆ. ಅದರಿಂದ ಇವಾಗ ವರಮಹಾಲಕ್ಷ್ಮಿ ಐಟಮ್ ಅಂತ ತುಂಬ ಇಟ್ಟಿದ್ದೀವಿ. ಇದು 30 ವರ್ಷದಿಂದ ನಮಗೆ ಇಲ್ಲಿ ನಮ್ಮ ಅಂಗಡಿ ಇದೆ. ಇವಾಗ ವರಮಹಾಲಕ್ಷ್ಮಿ ಬಂದು ಒಂದು 10 ವರ್ಷದಿಂದ ತುಂಬ ಕ್ರೇಜ್ ಆಗಿದೆ. ವರ್ಷನೂ ತುಂಬ ಡಿಸೈನ್ ಡಿಫ್ರೆಂಟ್ ಬರ್ತಾನೆ ಇದೆ. ಈ ವರ್ಷ ತುಂಬಾ ಡಿಫ್ರೆಂಟ್ ಬಂದಿದೆ. ಸೊ ಅಂಕಲ್ ಹೇಳ್ದಾಗೆ ಇವಾಗ ವರಮಹಾಲಕ್ಷ್ಮಿ ಸೀಸನ್ ಅಂದ್ಬಿಟ್ಟು ದೇವ್ರ ಐಟಮು ಡೆಕೋರೇಷನ್ ಐಟಮ್ಸ್ ಎಲ್ಲ ಜಾಸ್ತಿ ಸಿಗುತ್ತೆ. ಈ 2-3 ಮಂತ್ಸ್ ಇರುತ್ತೆ. ಬಟ್ ಬೇರೆ ಟೈಮಲ್ಲೆಲ್ಲ ಎಲ್ಲ ಜ್ಯುವೆಲ್ರಿನೂ ಸಿಗ್ತಾ ಇರುತ್ತೆ. ಇವಾಗ ಆಂಟಿ ಇದ್ದಾರೆ, ನಮಗೆ ಹೊಸ ಲೇಟೆಸ್ಟ್ ಕಲೆಕ್ಷನ್ ಏನಿದೆ ಅದು ತೋರಿಸ್ತಾರೆ. ಹಾಯ್ ಆಂಟಿ, ತೋರಿಸಿ ಇವಾಗ ಏನೇನಿದೆ. ನಮ್ದು ಮೈನ್ 1 ಗ್ರಾಮ್ ಐಟಮ್ ಅಮ್ಮ. ಈ ವರಮಹಾಲಕ್ಷ್ಮಿ 2 ಮಂತ್ಸ್ ಮಾತ್ರ ದೇವ್ರ ಐಟಮ್ ಎಲ್ಲ ಸಿಗುತ್ತೆ. ಬೇರೆ ಟೈಮಲ್ಲಿ ಸ್ಟೋನ್ ಐಟಮ್ ಎಲ್ಲ ಸಿಗುತ್ತೆ ರೆಗ್ಯುಲರ್ ಆಗಿ. ಇದು ಒಂದು 1 ಗ್ರಾಮ್ ಜ್ಯುವೆಲ್ರಿ, ಮುತ್ತಿನ ಇದು ಬಂದು ಆ್ಯಂಟಿಕ್ಕು. ಇದರಲ್ಲಿ ಲಕ್ಷ್ಮಿ ಎಂಬ್ರೋಸ್ ಎಲ್ಲ ಆಗಿರುತ್ತೆ ನೋಡಿ. ಬರೀ ಪ್ಲೇನ್ ಗುಂಡಲ್ಲ, ಲಕ್ಷ್ಮಿ ಇರುತ್ತೆ ಇದರ ಪೀಸು. ಈ ಐಟಮ್ ಮೈನ್ ಇದು ಟ್ರೆಡಿಷ್ನಲ್ ಲುಕ್ಕು. ಹಳೆ ಕಾಲದಲ್ಲಿ ಗೋಲ್ಡಲ್ಲೆಲ್ಲ ಜಾಸ್ತಿ ಯೂಸ್ ಮಾಡ್ತಿದ್ರು. ಈಗ ಅದೇ ಲುಕ್ ಇವಾಗ ಸ್ಟೋನ್ ವೇಸ್ಟೇಜ್ ಎಲ್ಲ ಹೋಗುತ್ತೆ ಅಂತ ಹೇಳ್ಬಿಟ್ಟು ಈಗ ಆರ್ಟಿಫಿಷಿಯಲ್ ಅಲ್ಲಿ ಜಾಸ್ತಿ ಹೋಗುತ್ತೆ. ಹೌದು, ಭರತನಾಟ್ಯಂ ಸೆಟ್. ಇದೆಲ್ಲ ನೆಕ್ಲೆಸ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ರಿಯಲ್ ಗೋಲ್ಡ್ ಅಲ್ಲಿ ನಾವು ಹೇಳಿದ್ರೆ ಗೊತ್ತಾಗುತ್ತೆ. ಹೌದು, ರಿಯಲ್ ಗೋಲ್ಡ್ ತರಾನೇ ಆಗಲ್ಲ. ಈ ಬ್ಯಾಂಗಲ್ಸ್ ಅಷ್ಟೇ, ಸಿಂಗಲ್ ಲೈನು, ಡಬಲ್ ಲೈನು ಎಲ್ಲ ಸೈಜಸ್ಸು ಸಿಗುತ್ತೆ. ಇದರಲ್ಲಿ ರೂಬಿ ಪರ್ಟಿಕಲ್ ಆಗಿ ಇದರಲ್ಲಿ ಆರ್ಡರ್ ಕೊಟ್ಟರು ಇದರಲ್ಲಿ ಬ್ಲೂ ಕಲರು ಪರ್ಪಲ್ ಹತ್ರ ಆರ್ಡರ್ ಕೊಟ್ಟಾಗ ಮಾಡಿಸ್ಕೊಡ್ತೀವಿ. ಇದರಲ್ಲಿ ಇದು ಅಷ್ಟೇ ಮುತ್ತಿನ ಚೈನ್ಗೆ ಹಾಕೋದು ಪೆಂಡೆಂಟ್ಸ್ ಎಲ್ಲಾನು. ಇದರಲ್ಲೂ ಸೈಜಸ್ಸು ಡಿಸೈನ್ಸು ಬೇರೆ ಬೇರೆ ಸಿಗುತ್ತೆ. ಇದು ಸಿಂಪಲ್ ವೇರು 1 ಗ್ರಾಮ್ ಫಾರ್ಮಿಂಗ್ ಐಟಮು ಅಂತ ಹೇಳ್ಬಿಟ್ಟು ಇದರಲ್ಲೂ ಅಷ್ಟೇ ನಿಮಗೆ ವೆರೈಟೀಸ್ ಎಲ್ಲ ಜಾಸ್ತಿ ಸಿಗುತ್ತೆ. ಇದು ಬಂದು ಈಗ ವರಮಹಾಲಕ್ಷ್ಮಿ ಐಟಮು ನಾವು ಮನೆ ಯೂಸ್ಗನ ಮಾಡ್ಬೋದು. ರಿಟರ್ನ್ ಗಿಫ್ಟ್ಗೂ ಈಗ ಬ್ಲೌಸ್ ಪೀಸು ಸೀರೆ ಕೊಡ್ಬೇಕಾಗಿ ಬರುತ್ತೆ ಹಬ್ಬಕ್ಕೆ. ಅಂತ ಟೈಮಲ್ಲಿ ಇದು ಕೊಟ್ಬಿಟ್ರೆ ಯೂಸ್ ಆಗುತ್ತೆ. ಈಗ 300-350 ಅಂದ್ರೂ ನಾವು ಒಂದು ಸೀರೆ ಕೊಟ್ಟರು ಅದು ಯೂಸ್ ಆಗಲ್ಲ. ಬಟ್ ಇದು ಹಬ್ಬಗಳಿಗೆ ಅವರು ಯೂಸ್ ಮಾಡ್ಕೋಬೋದು. ಈ ಥರದ್ರಲ್ಲಿ ವೆರೈಟೀಸ್ ಜಾಸ್ತಿ ಇದೆ. ಹಂಗೆ ಡೆಕೋರೇಷನ್ ಕೂಡ ಇಟ್ಕೋಬಹುದು. ಡೆಕೋರೇಷನ್ ಹೆಂಗ್ ಬೇಕಿದ್ರು ಟಿವಿ ಸ್ಟ್ಯಾಂಡಲ್ಲಿ ಹತ್ರ ಎಲ್ಲಿ ಸ್ಟ್ಯಾಂಡಿಂಗ್ ಇದು ಎಲ್ಲಿ ಬೇಕಿದ್ರು ಯೂಸ್ ಮಾಡ್ಕೋಬಹುದು. ಇದು ಅಷ್ಟೇ ಅರಿಶಿನ ಕುಂಕುಮದ್ದು ಬಟ್ಲು. ಇದು ಅಷ್ಟೇ ರಿಟರ್ನ್ ಗಿಫ್ಟ್. ನಿಮಿಷ, ಮಾಮೂಲಿ ನಾವು ಟ್ರಾವೆಲ್ಸ್ಗೂ ಯೂಸ್ ಆಗುತ್ತೆ. ಅರಿಶಿನ ಕುಂಕುಮ ಅಕ್ಷತೆ 3 ಇಡಿಸುತ್ತೆ. ನಾವೀಗೆಲ್ಲ ದೇವಸ್ಥಾನಗಳಿಗೆ ಹೋದಾಗ ಬಾಕ್ಸ್ಗಳು ತಗೊಂಡು ಬೀಳ್ಸ್ಕೊಳ್ತೀವಿ ಅನ್ನೋ ಇದಿರಲ್ಲ. ಸ್ವಲ್ಪ ಹಾಕೊಂಡೋದ್ರೆ ಸಾಕು. ನಾವು ವ್ಯಾನಿಟಿಯಲ್ಲಿ ಬೇಕಿದ್ರೆ ಆರಾಮಾಗಿ ಕ್ಯಾರಿ ಮಾಡ್ಬೋದು. ರಿಟರ್ನ್ ಕೊಟ್ಟರು ಅವ್ರಿಗೆ ಒಂಥರ ಯೂಸ್ ಆಗುತ್ತೆ. ಇದು ಅಷ್ಟೇ ರಿಟರ್ನ್ ಗಿಫ್ಟಿಗೆ ಚೆನ್ನಾಗಿರುತ್ತೆ. ಶ್ರೀ ನಾರಾಯಣ ಅಂತ ಸತ್ಯನಾರಾಯಣ ಸಂಪೂಜೆಗೂ ಮಾಡ್ಬೋದು. ಈಗ ವರಮಹಾಲಕ್ಷ್ಮಿಗೂ ಯೂಸ್ ಆಗುತ್ತೆ. ದೀಪಾವಳಿ ಹಬ್ಬಕ್ಕೂ ಯೂಸ್ ಮಾಡ್ಕೋಬೋದು. ಇದರಲ್ಲಿ ಸೈಜಸ್ಸು ಸಿಗುತ್ತೆ. ಇದು ಫೈಬರ್, ನಿಮ್ಗೆ ಇದ್ರ ಮೇಲೆ ಭಾರ ಏನಾರ ಬಿದ್ರು ಏನಾಗಲ್ಲ. ಮತ್ತೆ ಡೆಕೋರೇಷನ್ ಬೇಕಾ ನಾವು ಚೇಂಜ್ ಮಾಡ್ಕೋಬಹುದು. ವರ್ಷ ಇದೇ ಇಡ್ಬೇಕಂತಿಲ್ಲ. ಈ ಫೈಬರ್ ಆಗಿರೋದ್ರಿಂದ ನಾವು ಹೆಂಗ್ ಬೇಕೋ ಹಂಗೆ ನಮ್ ಯೂಸ್ ಮಾಡ್ಕೋಬಹುದು. ನೆಕ್ಸ್ಟ್ ಇದರಲ್ಲೂ ಹೇರ್ ಸ್ಟೈಲ್ಸ್ ಎಲ್ಲ ಬೇರೆ ಬೇರೆ ಇರುತ್ತೆ. ಸೈಜಸ್ಸು ಸಿಗುತ್ತೆ.
ಡಿಫ್ರೆಂಟ್ ಸೈಜು ಮತ್ತು ಡಿಸೈನ್ ಎಲ್ಲ ಇರುತ್ತೆ. ನಿಮ್ಗೆ ಯಾವ್ದು ಬೇಕೋ ಅದು ತಗೋಬಹುದು. ಇದು ವರಮಹಾಲಕ್ಷ್ಮಿಗೆ ಹೇರ್ ಸ್ಟೈಲ್. ಇದು ಸಲೂನು ಸೈಜಸ್ ಸಿಗುತ್ತೆ, ಬಟ್ ಫುಲ್ ಸ್ಮಾಲ್ ಸೈಜ್ ಇಂದ ಸಿಗುತ್ತೆ. ಅದು ತುಂಬಾ ಚಿಕ್ಕ ತಗೊಂಡ್ರೆ ತೆಂಗಿನಕಾಯಿ ಎಲ್ಲ ಇಡಕ್ಕೆ ಕಷ್ಟ ಆಗುತ್ತೆ. ಇದು ಮೀಡಿಯಂ ಸೈಜ್. ತೆಂಗಿನಕಾಯಿ ಇಟ್ಟು ಕಳಿಸಿದ ಮೇಲೆ ಗ್ರಿಪ್ ಹಾಕಿ ಕುತ್ಕೊಳ್ಳುತ್ತೆ. ಇದರಲ್ಲೂ 3 ಸೈಜ್ ಬರುತ್ತೆ. 5 ಸೈಜ್ ಅಂದ್ರೆ ರೆಗ್ಯುಲರ್ ಹೋಗೋದು, ಒಂದು 3 ಸೈಜ್ ರೆಗ್ಯುಲರ್ ಆಗಿ ಹೋಗುತ್ತೆ. ಅದ್ರಲ್ಲಿ ಇನ್ನ ಇದಕ್ಕಿನ್ನ ಬಿಗ್ಗು ಬರುತ್ತೆ, ಇದಕ್ಕಿನ್ನ ಸ್ಮಾಲು ಬರುತ್ತೆ. ಬಟ್ ರೆಗ್ಯುಲರ್ 3 ಸೈಜ್ ಹೋಗುತ್ತೆ. ಇದಕ್ಕೆ ನಾವು ಕಿರೀಟ ನೋಡ್ಸಿದ್ವಲ್ಲ, ಅದು ಯಾವ ಕಿರೀಟ ಆದ್ರೂ ಅಡ್ಜಸ್ಟ್ ಆಗುತ್ತೆ 3 ಸೈಜ್ಗೆ. ಬೆಳ್ಳಿ ಮುಕ್ಕೋಡಕ್ಕೂ ಸೇಮ್ ಅದೇ ತರ ಮಾಡ್ಬೋದು. ಬೆಳ್ಳಿ ಮುಕ್ಕೋಡ ತೋರಿಸಿ. ಇದು ಬೆಳ್ಳಿ ಮುಕ್ಕೋಡ. ಇದು ಜರ್ಮನ್ ಸಿಲ್ವರ್ ಅಂತಾರಲ್ಲ, ಅದು ಬೆಳ್ಳಿದಕ್ಕೂ ಸೇಮ್ ಇದೇ ತರ ಮಾಡ್ಬೋದು. ಇದ್ರಲ್ಲಿ ಬಂದು ನೋಡಿ, ಇದ್ರ ಸೈಜಸ್ ಬೇರೆ ಬೇರೆ ಇರುತ್ತೆ. ಸ್ಮಾಲು ಅದೇ ಒಂದು 4-5 ಸೈಜ್ ಇರುತ್ತೆ. ಮುಕ್ಕೋಡ ಸೈಜ್ ನೋಡ್ಕೊಂಡು ಡೆಕೋರೇಷನ್ ಮಾಡ್ಬೋದು. ಇದರಲ್ಲಿ ಇದೆಲ್ಲ ಬರೀ ಬೇಸಿಕ್ ಸೆಟ್. ಇದ್ರಲ್ಲಿ ಬೇರೆ ವೆರೈಟಿಗಳಿದೆ. ಅದು ಅಷ್ಟಲಕ್ಷ್ಮಿಗೂ ಕಲರ್ಸ್ ಎಲ್ಲ ಮಾಡ್ಬೋದು. ಅದಿನ್ನ ಟೈಮ್ ಅಡ್ಜಸ್ಟ್ ಆಗಲಿಲ್ಲ, ಇನ್ನ ವೆರೈಟಿ ಇದೆ. ಇದು ಫುಲ್ ಮಾಡಿಲ್ಲ, ಮಾಡ್ತೀನಿ ಇವತ್ತು. ಇದರಲ್ಲೂ ಅಷ್ಟೇ ಈ ಸೇಮ್ ಅಷ್ಟಲಕ್ಷ್ಮಿ ಫೇಸು 8 ಕಲರ್ಗೂ 8 ಅಲಂಕಾರ ಮಾಡಿಕೊಡ್ತೀವಿ. ಯಾವ್ದು ಬೇಕಾದ್ರೂ ಚೇಂಜ್ ಮಾಡಿ, ಯಾವ್ದು ಬೇಕಿದ್ರು ಮಾಡ್ಬೋದು. ಈಗ ಯೆಲ್ಲೋ ಫೇಸ್ ನೋಡ್ಸಿದ್ನಲ್ವಾ, ಅದೇ ಯೆಲ್ಲೋ ಫೇಸ್ಗೆನೆ 8 ಕಲರ್ಗೂ 8 ಕಲರ್ ಬರುತ್ತೆ. ಬೆಳ್ಳಿ ಮುಕ್ಕೋಡಕ್ಕೂ ಅಡ್ಜಸ್ಟ್ ಆಗುತ್ತೆ. ಬೆಳ್ಳಿ ಮುಕ್ಕೋಡಕ್ಕಾದ್ರೆ ಆಲ್ಮೋಸ್ಟ್ ಗ್ರೀನು, ರೆಡ್ಡು, ಮಲ್ಟಿ ಆ ಬೇಸಲ್ಲೇ ಹೋಗ್ತೀವಿ. ಯೆಲ್ಲೋ ಫೇಸ್ಗಾದ್ರೆ ಈ ಥರ ವೈಟು ಇದರಲ್ಲಿ ಹೋಗ್ತೀವಿ. ಇದೆಲ್ಲ ತುಂಬ ಚೆನ್ನಾಗಿ ಕಾಣುತ್ತೆ ನಾವು ಹಾಕಿದಾಗ. ಬೆಳ್ಳಿ ಮುಕ್ಕೋಡಕ್ಕೂ ಹಾಕ್ಬೋದು, ಹಾಕ್ಬಾರ್ದಂತೇನಿಲ್ಲ. ನಾವು ಲುಕ್ ವೇಜ್ ಅಷ್ಟೇ. ಇದು ಮಾಟಿಗಳು. ನಾವು ಓಲೆ ಬಂದು ಗೋಲ್ಡೇ ಬೇಕಾದ್ರೂ ಹಾಕೋಬಹುದು ಬೆಳ್ಳಿ ಮುಕ್ಕೋಡಕ್ಕೆ. ಮಾಟಿಗಳು ನಮ್ಗೆ ಗೋಲ್ಡ್ ಮಾಟಿಗಳು ಆಗಲ್ಲ. ಆದ್ರಿಂದ ಈ ಮಾಟಿ ಬೇಕಾ ಹಾಕ್ಬಿಟ್ಟು ಕೆಳಗಡೆ ಓಲೆ ಮಾತ್ರ ನಾವು ಗೋಲ್ಡ್ ಓಲೆ ಹಾಕೋಬಹುದು. ಇದರಲ್ಲೂ ಎಲ್ಲ ಡಿಸೈನ್ಸು ಬೇರೆ ಬೇರೆ ಇದೆ. ಸೈಜಸ್ ಮೇಲೆ ಡಿಪೆಂಡ್ ಆಗುತ್ತೆ. ಈ ತರ ಪ್ಲೇನ್ ತಂದ್ಕೊಟ್ರೆ ನೀವು ಮಾಡಿಕೊಡ್ತೀವಿ. ಇಮಿಡಿಯೇಟ್ ಆಗಿ ನಿಮ್ಮ ಚಾಯ್ಸು, ನೀವು ಯಾವ ಸೆಲೆಕ್ಷನ್ ಮಾಡ್ತೀರೋ ಅದೇ ಹಾಕಿ ಕೊಡ್ತೀವಿ. ಎಲ್ಲ ವೆರೈಟಿ ಇದೆಯಲ್ಲ, ಅದರಲ್ಲಿ ಯಾವ್ದು ಬೇಕಂದ್ರೆ ಅದೇ ಹೇಳ್ಬೋದು ಅಷ್ಟೇನೆ. ಬೆಳ್ಳಿ ಮುಕ್ಕೋಡಕ್ಕೆ ಇಲ್ಲ ಯೆಲ್ಲೋ ಫೇಸ್ಗೆ ಯಾವುದಕ್ಕೆ ಆದ್ರೂ ಅಲಂಕಾರ ಮಾಡ್ಕೋಬಹುದು. ಇದರಲ್ಲೂ ಸೈಜಸ್ ಎಲ್ಲ ಸಿಗುತ್ತೆ. ಸಣ್ಣ ಮುನ್ನು ಈ ಕಲರ್ಸು ಸಿಗುತ್ತೆ. ಸೈಜಸ್ಸು ಸ್ಮಾಲ್ ಒಂದು 100 ಗ್ರಾಮ್ ಮುಕ್ಕೋಡದಿಂದ ಹಿಡಿದು 300-400 ಗ್ರಾಮ್ ಮುಕ್ಕೋಡ ಸೈಜ್ವರೆಗೂ ಆಗುತ್ತೆ. ಇದರಲ್ಲಿ ಫುಲ್ ದೊಡ್ಡ ಸೈಜ್ಗಳು, ಚಿಕ್ಕ ಸೈಜ್ಗಳು ಯಾವ್ದು ಬೇಕಿದ್ರೆ ಇದೆ. ಇದಕ್ಕೆ ಮ್ಯಾಚಿಂಗ್ ತಿಲ್ಕ, ಕಣ್ಣು ಎಲ್ಲ ಇಂಡಿವಿಜುವಲ್ ಸಿಗುತ್ತೆ. ಇವತ್ತು ದೇವಸ್ಥಾನದಲ್ಲಿ ಯೂಸ್ ಮಾಡೋ ದೊಡ್ಡ ವಿಗ್ರಹಗಳಿಗೂ ಸೆಟ್ಟಿಂಗ್ಸ್ ಇದೆ. ದೊಡ್ಡ ದೊಡ್ಡ ಓಲೆಗಳು ಎಲ್ಲ ಸಿಗುತ್ತೆ. ಡಿಸೈನ್ಸು ಇದು ಬಂದು ನಾವು ರಿಟರ್ನ್ ಗಿಫ್ಟ್ಗೂ ಚೆನ್ನಾಗೇ ಇರುತ್ತೆ. ಯಾರಿಗಾನ ಅದೇ ಬ್ಲೌಸ್ ಪೀಸ್ ಕೊಡೋದು ನಿಂತ ಅದನ್ನ ಕೊಟ್ಬಿಡ್ಬೋದು, ಅವ್ರು ಯೂಸ್ ಮಾಡ್ಕೊಳ್ತಾರೆ. ಇದು ಅಷ್ಟೇ, ಬಾಗಿಲಿಗೆ ಹಾಕೋದು, ಮೈನ್ ಡೋರ್ಗನ ಹಾಕ್ಬೋದು, ದೇವ್ರ ಮನೆ ಬಾಗಿಲಿಗನ ಹಾಕೋಬೋದು. ಇದು ಬಂದು ದೀಪಕ್ ಕಟ್ಟೋ ಇದು ಬಾಳೆಕಂಬ ಸ್ಟ್ಯಾಂಡ್ಗನ ಕಟ್ಕೋಬೋದು, ಇಲ್ಲ ದೀಪಕ್ಕನ್ನ ಕಟ್ಬೋದು. ಹಿಂದ್ಗಡೆ ಅಡ್ಜಸ್ಟಬಲ್ ಕಂಬಿ ಇರುತ್ತೆ. ನಾವು ಡೆಕೋರೇಷನ್ಗೆ ಯಾವ ಥರ ಬೇಕಿದ್ರು ಯೂಸ್ ಮಾಡ್ಕೋಬೋದು. ಇದು ಬಂದು ಪ್ರಭಾವಳಿ ಮುಕ್ಕೋಡಕ್ಕೆ ಈ ಥರ ಬ್ಯಾಕ್ ಸೈಡು ಡೆಕೋರೇಷನ್ ಬರುತ್ತೆ. ಇದರಲ್ಲೂ ಕಲರ್ಸು ಬರುತ್ತೆ. ಇದರಲ್ಲಿ ನೆಕ್ಸ್ಟ್ ಈ ಥರ ಇದೆ. ಇದು ಒಂದು ವಿತ್ ಲೈಟಿಂಗ್ ಬರುತ್ತೆ. ಆನ್ ಮಾಡಿದಾಗ LED ಲೈಟ್ಗಳು ಬರುತ್ತೆ. ಇದರಲ್ಲೂ ಕಲರ್ಸ್ ಸಿಗುತ್ತೆ. ರೆಡ್, ಬ್ಲೂ, ಗ್ರೀನ್ ಎಲ್ಲ ಸಿಗುತ್ತೆ. ಇದು ಡೆಕೋರೇಷನ್ಗೆ ಮಾಮೂಲಿ ಈಗ 5 ಸ್ಟೆಪ್ ಇಡ್ತೀವಲ್ಲ, ಆ ಥರ ಒಂದೊಂದು ಸ್ಟೆಪ್ಪಲ್ಲಿ ಒಂದೊಂದು ಥರ ಡೆಕೋರೇಷನ್ ಮಾಡುತ್ತೆ. ಈಗ ಲಕ್ಷ್ಮೀನ ಕೂರಿಸಿದಾಗ ಸೈಡಲ್ಲಿ ದೀಪಗಳ ಕಂಬದ ಹತ್ರನೇ ಇಡ್ಬೋದು. ಇಲ್ಲ ಸ್ಟೆಪ್ ವೇಸ್ ಇರ್ತೀವಲ್ಲ, ಸ್ಟೆಪ್ಗಳಲ್ಲಿ ಒಂದೊಂದು ಸ್ಟೆಪ್ಪಲ್ಲಿ ಇಟ್ಟರು ಲುಕ್ ವೇಸ್ ಇರುತ್ತೆ. ಇದೆಲ್ಲ ಪೇಂಟಿಂಗ್. ಇದ್ರ ಮೇಲೆ ಬೈ ಚಾನ್ಸ್ ಗಲೀಜ್ ಆದ್ರೂ ಮತ್ತೆ ಯಾವತ್ತು ಬಟ್ಟೆಯಲ್ಲಿ ಒರೆಸ್ಕೊಬಿಟ್ರೆ ಸಾಕು. ನೋಡಿ ಥರ ಒರೆಸಿದ್ರೆ ಹೋಗುತ್ತೆ. ಇದರಲ್ಲೂ ಬೇರೆ ಕಲರ್ಸ್ ಎಲ್ಲ ಇದೆ. ಇದರಲ್ಲೂ ಕಲರ್ಸ್ ಅವೈಲೇಬಲ್ ಇದೆ. ಬ್ಲೂ, ಮಲ್ಟಿ ಅಂದರೆ ಇವಾಗಾದ್ರೆ ಇದೆ. ತೀರಾ ಹಬ್ಬದ ಹತ್ರ ಒಂದು ಪರ್ಟಿಕ್ಯುಲರ್ ಕಲರ್ಸ್ ಹೋದರೆ ಸಿಗೋದು ಕಷ್ಟ. ಈ ಟೇಬಲ್ ಅವೇ ಸಿಗುತ್ತೆ. ಇದು ಅಷ್ಟೇ. ಇದರಲ್ಲೂ ಸೈಜಸ್ ಸಿಗುತ್ತೆ. ಸ್ಮಾಲ್ ಸೈಜಿಂದ ಹಿಡಿದು ಇನ್ನೂ ಬಿಗ್ ಸೈಜ್ವರೆಗೂ ಸಿಗುತ್ತೆ. ಇದು ಕೊಂಡು. ಇದು ಇವಾಗ ತುಂಬ ಸೇಲ್ಸ್ ಇದೆ. ಇದು ಬಂದು ಫೈಬರ್ ಶಂಕು ಚಕ್ರ. ಇದು ದೇವ್ರ ಮನೆಯೆಲ್ಲನ ಹಾಕೋಬಹುದು. ನಾವು ಮಾಮೂಲಿ ಈಗ ವೈಟ್ ಟೈಲ್ಸ್ ಇರುತ್ತಲ್ವಾ, ಟೈಲ್ಸ್ಗೆನೆ ಮೆತ್ತಿಸ್ಬೋದು. ಸ್ಟೋನ್ಸ್ಗೆಲ್ಲ ಮೆತ್ತಿಸ್ತಿದ್ರು ತುಂಬಾ ವಜನ್ ಬರುತ್ತೆ, ಬೀಳೋ ಚಾನ್ಸಸ್ ಇರುತ್ತೆ. ಇದು ಬಂದು ಫೈಬರ್ ಮೇಲೆ ವರ್ಕ್. ಇದು ಭಾರ ಬರಲ್ಲ, ಚೆನ್ನಾಗಿರುತ್ತೆ. ಇದು ರಂಗೋಲಿ ಡಿಸೈನ್ಸು. ಇದರಲ್ಲೂ ಕಲರ್ಸ್ ಅವೈಲೇಬಲ್ ಇದೆ. ಇದರಲ್ಲೂ ಅಷ್ಟೇ. ಇದು ಅಷ್ಟೇ. ಇದು ದೀಪಾವಳಿ ಕಂಬಕ್ಕನೇ ಇಡ್ಬೋದು, ಆ ಕಡೆ ಈ ಕಡೆ ಸೈಡುಗಳೆಲ್ಲನೇ ಇಡ್ಬೋದು. ಕೈ ಕಾಲು ಇದು ಬೇಕಾದ್ರೆ ಚಾನ್ಸ್ ಗಲೀಜ್ ಆಯಿತು ಅಂದರೆ ನಾವು ಚೇಂಜ್ ಮಾಡ್ಕೋಬೋದು.
ಕಾಲ್ ರೆಡಿ ಇರೋದ್ರಿಂದ ಈ ಬಟ್ಟೆ ಒಂದು ಬೇಕಾ ನಾವು ಚೇಂಜ್ ಮಾಡಿ ಮಾಡ್ಕೋಬಹುದು. ಫೈಬರ್ ಅಲ್ಲಿ ರೆಡಿ ಇರುತ್ತೆ. ಹ್ಯಾಂಡ್ಸು ಲೆಗ್ಸು ಮಾಮೂಲಿ ಬಟ್ಟೆದಾದ್ರೆ ಬಿಚ್ಚಿಬಿಟ್ಟಿದೀವಿ ಅಂದ್ರೆ ಹೊಳ್ಕೊಳಕ್ ಆಗಲ್ಲ. ಬಟ್ ಇದು ಮಾಡ್ಕೋಬಹುದು. ಇದೊಂದು ಬರೀ ತೆಂಗಿನಕಾಯಿ ಅಂತ ಇಡ್ತಾರಲ್ವಾ, ಕುಂಕುಮ ಸುಮ್ನೆ ನಾಮತ್ತರ ಇಟ್ಬಿಟ್ರೆ ಚೆನ್ನಾಗಿರಲ್ಲ. ಹೌದು. ಈ ತರ ಡಿಸೈನ್ಸ್ ಬಂದು ಕುಂಕುಮ ಇಟ್ಬಿಟ್ಟು ಇದ್ರ ಮೇಲೆ ಅರಿಶಿನ ಕುಂಕುಮ ನಾವು ಯಾವ ಕಲರ್ ಬೇಕೋ ಹಾಕ್ಬಿಟ್ರೆ ತೆಂಗಿನಕಾಯಿ ಮೇಲೆ ಅಮ್ಮ ತಗೊಂಡಿ ಬಿಡುತ್ತೆ. ಇದ್ ಮಾಡೋಕ್ಕೂ ಬರಲ್ಲ ಅಂತಾರ, ಅವಾಗ ಇದನ್ನ ಬೇಕಾ ಮೆತ್ತಿಸ್ಬೋದು. ಹಂಗೇನೆ ಹೌದು. ತೆಂಗಿನಕಾಯಿಗೆ ಅರಿಶಿನ ಹಚ್ಬಿಟ್ಟು ಇದು ಮೆತ್ತಿಸ್ಬಿಟ್ರೆ ಸಾಕು, ಲುಕ್ ಇರುತ್ತೆ. ಸ್ಟೋನ್ ಕಿರೀಟಗಳು ಇದು ಮಾಮೂಲಿ ರೆಗ್ಯುಲರ್ ಆಗಿ ಸಿಗುತ್ತೆ. 360 ದಿವಸನೂ ನಮ್ಮಲ್ಲಿ ಎಲ್ಲ ಸೈಜುಗಳು ಎಲ್ಲ ಡಿಸೈನ್ಸು ಸಿಗುತ್ತೆ. ಮತ್ತು ಇಲ್ಲಿ ಬಾಳೆಂದು ಡೆಕೋರೇಷನ್ಗೆ ಅಂತ ಯೂಸ್ ಮಾಡ್ತಾರಲ್ಲ, ಡಿಫ್ರೆಂಟ್ ಸೈಜಸಲ್ಲಿ ಸಿಗುತ್ತೆ. ಮತ್ತು ಇದು ಹಿಂದ್ಗಡೆ ಇರೋದು ಲೈಟ್ ಇರೋದು, ಲೈಟ್ ಇಲ್ಲದೆ ಇರೋದು ಅದೆಲ್ಲ ಸಿಗುತ್ತೆ. ಆ್ಯಂಡ್ ಹಾರಗಳಿದು ಲೈಟ್ ಹಾಕಿದ್ರೆ ಈ ಥರ ಎಷ್ಟು ಚೆನ್ನಾಗಿರುತ್ತೆ. ಆ್ಯಂಡ್ ಬಿಲ್ಲೆ ಜಡೆ ಕೂಡ ಸಿಗುತ್ತೆ ಬೇರೆ ಬೇರೆ ಡಿಸೈನ್ದು. ಮತ್ತು ಎಷ್ಟೊಂದು ವೆರೈಟಿ ಆಫ್ ಡಿಸೈನ್ಸ್ ಡೆಕೋರೇಷನ್ ಐಟಮ್ಸ್ ಸಿಗುತ್ತೆ. ಮತ್ತು ಇದು ಬಾಳೆ ದಿಂಡು ಇಡ್ತೀವಲ್ಲ ಅದಕ್ಕೆ ಸ್ಟ್ಯಾಂಡ್, ಇದು ಎಷ್ಟು ಡೆಕೋರೇಟಿವ್ ಆಗಿದೆ ನೋಡಿ. ಮತ್ತು ಲಕ್ಷ್ಮಿ ಕೂರ್ಸೋದಕ್ಕೆ ಸ್ಟ್ಯಾಂಡ್ ಬೇಕಾಗುತ್ತಲ್ಲ ಅದು, ಮತ್ತು ಕೈ ಕಾಲುಗಳು ಆ್ಯಂಡ್ ಇದು ಹಾರ. ಮತ್ತು ಎಷ್ಟೊಂದು ವೆರೈಟಿ ಇದೆ ನೋಡಿ ಇವ್ರ ಹತ್ರ. ನಿಮ್ಗೆ ಯಾವ್ದು ಬೇಕಾದರೂ ಅದು ತಗೋಬೋದು. ಎಲ್ಲದರಲ್ಲೂ ಎಷ್ಟೊಂದು ವೆರೈಟಿ ಆಫ್ ಎಷ್ಟೊಂದು ಡಿಸೈನ್ಸ್ ಇದ್ದಾವೆ. ನೀವು ಅಲ್ಲಿ ಹೋದ್ರೆ ಗೊತ್ತಾಗುತ್ತೆ. ಗೈಸ್ ಇದೆಲ್ಲ ಆಂಟಿಕ್ ಜ್ಯುವೆಲ್ರೀಸ್ ಇದೆ. ಸೊ ನೀವು ನೋಡ್ತಿದ್ದೀರಾ, ಇದೇ ಥರ ಇಲ್ಲಿ ಎಷ್ಟೊಂದು ವೆರೈಟಿ ಇದೆ. ಆ್ಯಂಡ್ ಜ್ಯುವೆಲ್ರಿ ಸೆಟ್ಸ್ ಅಂತೂ ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ. ನಿಮಗೂ ಆಸೆ ಆಗ್ತಿರುತ್ತಲ್ವ ತೊಗೋಬೇಕು ಅಂತ. ಸೊ ಜಲ್ದಿ ಈ ಅಂಗಡಿಗೆ ಹೋಗಿ. ಬಾಲೆ ಈ ಥರ ಬರುತ್ತೆ. ನಿಮಗೆ ಇಲ್ಲಿ ಎಷ್ಟೊಂದು ಕಲೆಕ್ಷನ್ಸ್ ಇರುತ್ತೆ. ಮಿಕ್ಸ್ ಮ್ಯಾಚ್ ಮಾಡ್ಕೊಂಡು ಯಾವ್ದು ಬೇಕಾದರೂ ತೊಗೊಂಡು ಹಾಕೋಬೋದು. ಇದೆಲ್ಲ ಬ್ರೈಡಲ್ ಕಲೆಕ್ಷನ್. ಸಿಂಪಲ್ ವೇರ್ ಜ್ಯುವೆಲ್ರಿ. ಇದು ಹಾರ ಥರನೂ ಹಾಕ್ಕೊಬೋದು ಮತ್ತು ಡಾರ್ಕ್ ಥರನೂ ಹಾಕ್ಕೊಬೋದು. 2 in 1 ಜ್ಯುವೆಲ್ರಿ. ಇವಾಗೆಲ್ಲ ಮಾರ್ಕೆಟಲ್ಲಿ ಇದೇ ಟ್ರೆಂಡಿಂಗ್ ಆಗಿರೋದು. ಸೊ ನೀವು ಇದು ತೊಗೊಂಡ್ರೆ ಸಾಕು, ಸರ ಥರನೂ ಹಾಕ್ಕೋಬೋದು, ಡಾಪ್ ಥರನೂ ಹಾಕ್ಕೋಬೋದು. ಸೊ ಇದನ್ನು ಚೋಕರ್ ಥರನೂ ಹಾಕ್ಕೋಬೋದು ಮತ್ತು ಕೈಗೆ ಬಾಜುಬಂದಿ ಅಂತಾರಲ್ಲ ಆ ಥರ ಕಟ್ಕೋಬೋದು. ಇದು ಕೂಡ 2 in 1 ಡಿಸೈನ್. ನೋಡ್ತಿದ್ದೀರಲ್ಲ, ಇದೆಲ್ಲ ಫಂಕ್ಷನ್ ವೇರ್ ಮತ್ತು ಡೈಲಿ ವೇರ್ ಬ್ಯಾಂಗಲ್ಸ್. ಎಷ್ಟೊಂದು ವೆರೈಟಿ ಇರುತ್ತೆ. ಆ್ಯಂಡ್ ಮೇಲೆ ಇರೋದೆಲ್ಲ ಚೋಕರ್ಸ್ ಆ್ಯಂಡ್ ಇದೆಲ್ಲ ಬ್ಯಾಂಗಲ್ಸ್. ಇದು ಎಥ್ನಿಕ್ ವೇರ್, ಪಾರ್ಟಿ ವೇರ್, ಜುಮ್ಕಾ. ಬಂದು ಹೇರ್ ಸ್ಟೈಲ್ಗೆ ಹಾಕೊಳ್ಳೋ ಪಿನ್ ಚೂಡಾಮಣಿ ಅಂತಾರೆ. ಇದು 2 in 1. ಡಾಲರ್ ಬೇಕಿದ್ರು ಯೂಸ್ ಮಾಡ್ಕೋಬೋದು, ಹೇರ್ ಸ್ಟೈಲ್ ಬೇಕೇ ಯೂಸ್ ಮಾಡ್ಕೋಬೋದು. ಹಾಂ. ಮೇಲೆ ಇರೋದೆಲ್ಲ ಚಿಕ್ಕು ಇಯರಿಂಗ್ಸ್, ಸ್ಟಡ್ಸ್. ಜೆಂಟ್ಸ್ ಬ್ರಾಸ್ಲೆಟು, ಲೇಡೀಸ್ ಬ್ರಾಸ್ಲೆಟು. ಇದು ನೆಕ್ಸ್ಟ್ ಒಂದು ಪಾಪ್ಟಿ ಬಟ್ಟು, ನೆತ್ತಿ ಚುಟ್ಟಿ ಅಂತಾರೆ. ಇದು ಕೆಳಗಡೆ 1 ಗ್ರಾಮ್ ನೆತ್ತಿ ಚುಟ್ಟಿ, ಬ್ರೈಡಲ್ ವೇರ್ ಅದೆಲ್ಲ. ಇನ್ನು ಕಾಲ್ ಚೈನು, ಮೇಲೆ ಇರೋದು ಕಾಲ್ ಚೈನು ಆ್ಯಂಡ್ ಇದೆಲ್ಲ ನಾರ್ಮಲ್ ಚೈನ್ಸು. ಇದಕ್ಕೆ ಗ್ಯಾರಂಟಿ ಇರುತ್ತೆ. ಮೋಪ್ ಚೈನ್ಸು, ಇದಕ್ಕೂ ಗ್ಯಾರಂಟಿ ಇರುತ್ತಲ್ವಾ? ಇದೆಲ್ಲ ಗ್ಯಾರಂಟಿ ಇರುತ್ತೆ. ಸೊ ನೀವು ತೊಗೊಬೋದು. ಡೈಲಿ ವೇರ್ ಕೂಡ ಮಾಡ್ಬೋದು ಇದನ್ನು. ಇದೆಲ್ಲ ಪಂಚಲೋಹ ನೆಕ್ಲೆಸ್ಸು. 15 ವರ್ಷ ಆದರೂ ಏನಾಗಲ್ಲ. ಇದು 10-15 ವರ್ಷ ಆದರೂ ಏನೂ ಆಗೋದಿಲ್ಲ. ಇದು ಕಾಸಿನ ಸರ, ಇವಾಗ ತಿರ್ಗಾ ಟ್ರೆಂಡ್ ಆಗಿದೆ. ಇದು ಸಿಂಪಲ್ ಪಾರ್ಟಿ ವೇರ್, ಫಂಕ್ಷನ್ ವೇರ್ ಆ ಥರ. ಇದೆಲ್ಲ ವೈಟ್ ಸ್ಟೋನ್, ಸಿಲ್ವರ್ ಸ್ಟೋನ್, CZ ಜ್ಯುವೆಲ್ರಿ ಸೆಟ್ಸ್ ಇದೆ. ಆ್ಯಂಡ್ ಬ್ರೈಡಲ್ ಜ್ಯುವೆಲ್ರಿ. ನೋಡಿದ್ರಲ್ಲ ಏನೇನಿದೆ ಅಂತ ಅಂದ್ಬಿಟ್ಟು. ನೀವು ಇಲ್ಲೇ ಬಂದರೆ
ಇನ್ನು ನೀಟಾಗಿ ನೋಡಿಬಿಟ್ಟು ತೊಗೊಳ್ಬೋದು. ಆ್ಯಂಡ್ ಇವಾಗ ವರಮಹಾಲಕ್ಷ್ಮಿ ಸೀಸನ್ನು ಸ್ವಲ್ಪ ಡಿಸ್ಕೌಂಟ್ ಕೂಡ ಕೊಡ್ತಾರೆ. ನಮ್ಮ ಹೆಸರು ಹೇಳಿ ಕ್ರೇಜಿ ಸಿಸ್ಟರ್ಸ್ ವಿಡಿಯೋ ನೋಡ್ಕೊಂಡು ಬಂದ್ವಿ ಅಂತ. ಸೊ ಅಷ್ಟೇ. ಇಷ್ಟ ಆಗಿದ್ರೆ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ಕೀಪ್ ವೇಟಿಂಗ್ ಟಿಲ್ ನೆಕ್ಸ್ಟ್ ವ್ಲಾಗ್. ಬಾಯ್.